ವೃಶ್ಚಿಕ ರಾಶಿಯವರಿಗೋಸ್ಕರ ಏಪ್ರಿಲ್ ತಿಂಗಳಿಗೋಸ್ಕರವಾಗಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋ. ಅಂದರೆ ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡಿದ್ದೇನೆ. ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ವಿಡಿಯೋ ಬುಡದಲ್ಲೇ ಹೇಳ್ತಾ ಇದ್ದೀನಿ, ನಾನು ಖಂಡಿತ ನಿಮ್ಮನ್ನೇನೋ ಬೆದರಿಸಲಿಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ. ಎಚ್ಚರಿಸಲಿಕ್ಕೆ ಏನೇನು ಸಮಸ್ಯೆಗಳಾಗಬಹುದು ಅಂತ ತಿಳಿಸ್ಲಿಕ್ಕೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಎರಡೂ ಇದ್ದೇ ಇರುತ್ತೆ. ವೃಶ್ಚಿಕ ರಾಶಿಯವರ ಶುಭ ವಿಚಾರ ಏನಾಗಲಿದೆ ಏಪ್ರಿಲ್, ಅದು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ, ಅದು ಇನ್ನೊಂದು ವಿಡಿಯೋದಲ್ಲಿ ಇರ್ತದೆ. ಇದು ಎಚ್ಚರಿಕೆ ವಿಡಿಯೋದಲ್ಲಿ ಎಚ್ಚರಿಕೆಗಳೇ ಇರುತ್ತೆ. ಏನು ಬರೀ ನೆಗೆಟಿವ್ ಹೇಳ್ತಾ ಇದ್ದೀರಲ್ಲ ಅಂತ ಏನಾದ್ರು ನೀವು ಕಮೆಂಟ್ ಮಾಡಿದ್ರೆ ಈ ವಿಡಿಯೋ ನಿಮ್ಗೆ ಅರ್ಥನೂ ಆಗಿಲ್ಲ, ಈ ವಿಡಿಯೋ ನೀವು ಫುಲ್ ನೋಡಿಲ್ಲ ಅಂತಲೇ ನನಗೆ ಅರ್ಥ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಹಂಗೆ ಅನ್ಕೋಬೇಡಿ, ದಯವಿಟ್ಟು ಆ ರೀತಿ ಮಾಡಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸಿ ಅವರಿಗೆ, ಯಾಕೆಂದರೆ ಅವ್ರಿಗೆ ಏನೇನು ಸಮಸ್ಯೆಗಳಾಗ್ಬೋದು ಅಂತ ಗೊತ್ತಾಗಬೇಕು. ಸೊ ದಯವಿಟ್ಟು ಈ ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಖಂಡಿತ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ ಅಂತ. ಏನಾಗ್ಬಿಡುತ್ತೆ, 6ನೇ ಭಾವ ಷಷ್ಠ ಭಾವದಲ್ಲಿ ನಿಮಗೆ ರವಿ ಸಂಚಾರ ಆಗಲಿದೆ. ಅದಕ್ಕಿಂತ ಅಂದರೆ ಷಷ್ಠದಲ್ಲಿ ರವಿ ಶುಭ ಫಲಗಳನ್ನೇ ಕೊಟ್ಟೇ ಕೊಡ್ತಾನೆ, ಅದೇನು ತೊಂದರೆ ಇಲ್ಲ. ಆದರೆ ಈ ಪಂಚಮ ಶನಿಯನ್ನು ಬಿಟ್ಟು ಕುಜ ಅಂದರೆ 5ನೇ ಮನೆಯಲ್ಲಿ ಶನಿಯೊಟ್ಟಿಗಿದ್ದ ರವಿ ಬಿಟ್ಟು ಬರ್ತಾ ಇದ್ದಾನೆ ಅಂದಾಗ ಸ್ವಲ್ಪ ಆರೋಗ್ಯ ಬಾಧೆಗಳನ್ನೇ ಕೊಡ್ತಾನೆ, ಒಂದು ಚಿಕ್ಕ 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 ಆರೋಗ್ಯ ಬಾಧೆಗಳು. ಆದರೆ ನೀವು ಅದನ್ನು ಇಗ್ನೋರ್ ಮಾಡಬಾರ್ದು, ಅಂದರೆ ತಾತ್ಸಾರ ಮಾಡಬಾರ್ದು. ಆರೋಗ್ಯದ ವಿಚಾರ ಇದೆಲ್ಲ ನಾರ್ಮಲ್, ಇವೆಲ್ಲ ಬಿಡಿ ಪರವಾಗಿಲ್ಲ ಅಂತ ಇಲ್ಲ. ಏನೇ ಆಗಲಿ ಒಂದ್ಸಲ ಡಾಕ್ಟರ್ ಚೆಕಪ್ ಮಾಡಿಸೋದ್ರಲ್ಲಿ ಹೋಗುವಂಥದ್ದು ಏನಿಲ್ಲ. ಸೊ ಅದರಿಂದಾಗಿ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಏನೇ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಾದರೂ ಅದಕ್ಕೆ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ಇತ್ಯಾದಿಗಳ ಬಗ್ಗೆ ನೋಡಿ. ಇನ್ನು ಈ ಥರ ಸಮಸ್ಯೆಗಳು ಆಗಬಾರ್ದು ಅಂತಂತ ನಾವು ವಿಶೇಷ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ, ಪರಿಹಾರಗಳನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ. ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಲೋನ್ ವಿಚಾರದಲ್ಲಿ, ಟ್ಯಾಕ್ಸೇಷನ್ ವಿಚಾರದಲ್ಲಿ ಅಂದರೆ ಟ್ಯಾಕ್ಸ್ ವಿಚಾರದಲ್ಲಿ ಹಾಗೂ ಹಣದ ಹಂಚಿಕೆ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ಅಲ್ಲಿ ಹಣ ಹಂಚಿಕೆ ಆ ವಿಚಾರಗಳಲ್ಲಿ, ಹಣದ ವಿಚಾರಗಳಲ್ಲಿ ಬಹಳ ಜಾಗೃತೆಯನ್ನು ವಹಿಸಬೇಕು ವೃಶ್ಚಿಕ ರಾಶಿಯವರದು. ಏಪ್ರಿಲ್ ತಿಂಗಳಲ್ಲಿ ಏನಾಗುತ್ತೆ, ನಿಮಗೆ ಈ ಅಷ್ಟಮದಲ್ಲಿ ಗುರು, ಪಂಚಮದಲ್ಲಿ ಶನಿ, ಚತುರ್ಥದಲ್ಲಿ ರಾಹು, ಕರ್ಮಸ್ಥಾನದಲ್ಲಿ ಕೇತು, ದ್ವಿತೀಯಾಧಿಪತಿಯೇ ಶನಿ ಪಂಚಮದಲ್ಲಿದ್ದಾನೆ ಶನಿ. ಸೊ ಈ ಚತುರ್ಥದ ರಾಹು ಹಾಗೂ ಪಂಚಮದ ಶನಿ ಇದರ ಪ್ರಭಾವ ತುಂಬ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲೂ ನೋಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಕರ್ಮಾಧಿಪತಿ 10ನೇ ಮನೆ ಅಧಿಪತಿ ಇವ್ರ ಜೊತೆಗೆ ಫಸ್ಟು ರಾಹುವನ್ನು ದಾಟಿ ಗ್ರಹಣವನ್ನು ಮುಗಿಸ್ಕೊಂಡು ನಿತ್ಯ ಶನಿಯುತಿ, ಆಮೇಲೆ ಮತ್ತೆ ಪುನಃ ಷಷ್ಠ 6ನೇ ಮನೆಗೆ ರವಿ ಸಂಚಾರ. ಈ ರವಿ ಸಂಚಾರಾದಿಗಳು ನೋಡಿದಾಗ ಸ್ಪಷ್ಟವಾಗಿ ಅನ್ನಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಫಿನಾನ್ಷಿಯಲ್ ಕಾಂಪ್ಲಿಕೇಶನ್ಸ್ಗಳನ್ನು ತುಂಬ ನೋಡಬೇಕಾಗ್ಬಿಡಬಹುದು. ಆರ್ಥಿಕ ಅವ್ಯವಸ್ಥೆಗಳನ್ನು ನೋಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಸಾಲ ಕೊಡೋದಾಗಲಿ ಸಾಲ ತಗೊಳ್ಳೋದಾಗಿರಲಿ ಎಚ್ಚರಿಕೆ ವಹಿಸಬೇಕು. ಟ್ಯಾಕ್ಸ್ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಈ ಕಮಿಷನ್, ಹಣ ಹಂಚಿಕೆ ಇರ್ತಲ್ಲ ಕಮಿಷನ್, ಆ ಎಲ್ಲ ವಿಚಾರಗಳಲ್ಲಿ ತುಂಬ ಜಾಗ್ರತೆ ವಹಿಸಬೇಕಿಲ್ಲ, ಸಮಸ್ಯೆಗಳಾಗತ್ತೆ ಅಂಥೇಳಿ ನಾವು ವಿಶೇಷವಾಗಿ ನಿಮಗೆ ಪರಿಹಾರ ಮಾಡ್ತಾ ಇದ್ದೇವೆ. ಅದು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ನೋಡಿ. ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಫೋಕಸ್ ಕಡಿಮೆ ಆಗಲಿದೆ ಅಂತ. ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ, ಆ ಕಡೆ ಈ ಕಡೆ ಒಂದೇ ಕಡೆ ಗಮನ ಕೊಟ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇದು ವಿದ್ಯಾರ್ಥಿಗಳಿಗೂ ಹಿನ್ನಡೆನೆ, ಉದ್ಯೋಗಿಗಳಿಗೂ ಹಿನ್ನಡೆನೆ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಹಿನ್ನಡೆನೆ. ಯಾಕೆ ಅಂತಂದರೆ ನೀವು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ಅದರ ಸಕ್ಸಸ್ ರೇಟ್ ಇರುತ್ತೆ, ಅದು ವಿದ್ಯಾರ್ಥಿನೇ ಆಗಿರಲಿ ದೊಡ್ಡವರೇ ಆಗಿರಲಿ. ಬಟ್ ಏನಾಗ್ಬಿಡುತ್ತೆ, ಫೋಕಸ್ ಅನ್ನುವಂಥದ್ದು ನಿಮ್ಗೆ ಕರೆಕ್ಟಾಗಿ ಫೋಕಸ್ ಹೊರಟೋಗ್ಬಿಡುತ್ತೆ, ನಿಮಗೆ ಡಿಸ್ಟ್ರಾಕ್ಷನ್ಗೊಳಗಾಗ್ಬಿಡ್ತೀರಾ, ಕೆಲಸ ತುಂಬ ಡಿಲೇ ಮಾಡಿಬಿಡ್ತೀರಾ. ಯಾಕೆಂದರೆ ಡಿಸ್ಟ್ರಾಕ್ಷನ್ಸ್ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಮನಸ್ಸು. ಸೊ ಅದರಿಂದ ಏನಾಗ್ಬಿಡುತ್ತೆ, ಕೆಲಸಗಳೆಲ್ಲ ನಿಧಾನ ಆಗಿಬಿಡುತ್ತೆ, ತುಂಬ ಡಿಲೇ ಆಗಿಬಿಡುತ್ತೆ. ಕೆಲಸ ಎಲ್ಲ ಡಿಲೇ ಆದ ತಕ್ಷಣ ಏನಾಗುತ್ತೆ, ನಿಮ್ಮ ಹೆಸರು ಹಾಳಾಗುತ್ತೆ. ಇದಾಗಬಾರ್ದು. ಪಟ ಕರೆಕ್ಟಾಗಿ ಫೋಕಸ್ಡ್ ಆಗಿರಬೇಕು, ಕರೆಕ್ಟಾಗಿ ಕೆಲಸ ಆಗಬೇಕು ಅಂತಂದರೆ ವಿಶೇಷ ಪರಿಹಾರಗಳನ್ನ ಮಾಡಿಕೊಳ್ಳೇಬೇಕಾಗ್ತದೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಸಿಂಪಲ್ ಪರಿಹಾರ ಬೇಕು ಅಂತಂದರೆ ನೀವು ನಾಗದೇವರಿಗೆ ಎಲ್ಲರೂ ಮನೆ ಹತ್ತಿರ ಇರೋ ದೇವಸ್ಥಾನದಲ್ಲಿ ಅಶ್ವತ್ಥಕಟ್ಟೆ ನಾಗರ ಕಲ್ಲಿದ್ದರೆ ಅದಕ್ಕೊಂದು ಪೂಜೆ ಅಭಿಷೇಕ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಲಿ. ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ಭಾವನಾತ್ಮಕವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬಾರದು ಅಂತ. ಏನಾಗುತ್ತೆ, ಪ್ರೀತಿ ಇದು ನಿಮ್ಮನ್ನು ಸಮಸ್ಯೆ ಆಗುತ್ತೆ. ಅಂದರೆ ತುಂಬ ಪ್ರೀತಿ ಪಾತ್ರರು, ನನಗೆ ತುಂಬ ಇಷ್ಟ ಆದವರು, ಅವ್ರಿಗೋಸ್ಕರ ಎಮೋಷ್ನಲ್ಲಾಗಿ ಡಿಸಿಷನ್ ತೊಗೊಂಬಿಡೋದು. ಅವ್ರು ಕೇಳಿದ್ರು, ಅವ್ರು ಹೇಳಿದ್ರು, ಅವ್ರಿಗೋಸ್ಕರ ಕುಚ್ ಭಿ ಏನು ಬೇಕಾದರೂ ಎನಿಥಿಂಗ್ ನಿಮಗೋಸ್ಕರ, ಆ ಥರ ಎಮೋಷನ್ಗೆ ಒಳಗಾಗಿ ಎಮೋಷ್ನಲ್ ಆಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡ್ತೀರ. ಸೊ ಇಂಪಲ್ಸಿವ್ ಚಾಯ್ಸ್ ಅಂತಲ್ಲ, ಆ ಥರದ ನಿರ್ಧಾರಗಳಿಂದಾಗಿ ಆಮೇಲೆ ಕೂತ್ಕೊಂಡು ಅಯ್ಯೋ ಅಂತ ಹಣೆ ಹೊಡ್ಕೊಳ್ಬೇಕಾಗತ್ತೆ. ಏಪ್ರಿಲ್ ತಿಂಗಳು ಬುಡದಲ್ಲಿ ನೀವು ಮಾಡುವ ತಪ್ಪುಗಳಿಂದಾಗಿ ಏಪ್ರಿಲ್ ತಿಂಗಳ ಎಂಡಲ್ಲಿ ನೀವು ಅದರ 3ನೇ ವಾರ ಅಥವಾ 4ನೇ ವಾರದಲ್ಲಿ ಕೂತ್ಕೊಂಡು ರಿಗ್ರೆಟ್ ಅಂದರೆ ಯೋಚನೆ, ಚಿಂತೆ, ದುಃಖ, ತರೀಕೆ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ, ನಾನು ಮಾಡ್ಕೊಂಬರ್ತಾನೆ, ಆ ಥರ ನಿರ್ಧಾರ ತೊಗೊಬಾರ್ದಾಗಿತ್ತು, ನಾನು ಕ್ಯಾರಿಡ್ ಅವೇ ಆಗಿಬಿಟ್ಟೆ, ನಾನು ಮಾಡ್ಕೊಬಾರ್ದಾಗಿತ್ತು ಅಂತ ಆಮೇಲೆ ದುಃಖ ಪಡಿಸೋ ಪ್ರಯೋಜನ ಇಲ್ಲ. ಸ್ಟಾರ್ಟಿಂಗಲ್ಲೇ ಬುದ್ಧಿ ಇರಬೇಕು. ಸೊ ಆ ಟೈಮಲ್ಲಿ ನಿಮ್ಮ ಮನಸ್ಸು ಯಾಕೆ ಚೇಂಜ್ ಆಯಿತು, ದೇವತಾರಾಧನೆ ಮಾಡಿಕೊಂಡು ಪ್ರಸಾದ ಇದ್ದಿದ್ರೆ ಆಗ್ತಾ ಇರಲಿಲ್ಲ. ಆ ದೇವತಾರಾಧನೆ ಪ್ರಸಾದ ನಾವು ಮಾಡ್ತಾಯಿದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತಾನೆ. 5ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕಠಿಣ ಮಾತುಗಳಿಂದ ದೂರ ಇರಿ ಅಂತ. ಅಂದರೆ ಯಾರಾದರೂ ನಿಮ್ಮ ಹತ್ರ ತುಂಬ ಕಠಿಣವಾಗಿ ಮಾತಾಡಿದ್ರೂ ಸಹ ಜಗಳ ಮಾಡದೇನೆ ಸುಮ್ಮನೆ ಸೈಲೆಂಟಾಗಿ ದೂರ ಹೋಗ್ಬಿಡಿ. ಹಾಗೂ ನೀವು ಸಹ ಇನ್ನೊಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಕಠಿಣವಾದ ವಾಕ್ಯಗಳು, ಕಠಿಣ ಪದಗಳು ದಯವಿಟ್ಟು ಬಳಸಬೇಡಿ. ಹಾರ್ಶ್ ಇರಬೇಡಿ. ಹಾರ್ಶ್ ಆಗಿರ್ತೀರ, ನೀವು ತುಂಬ ಹಾರ್ಶ್ ಆಗಿಬಿಡ್ತೀರ. ಮಾತಿನಿಂದ ಸಂಬಂಧಗಳನ್ನು ಹಾಳು ಮಾಡ್ಕೊಂಡ್ಬಿಡ್ತೀರ. ನಿಮ್ಮ ಮಾತುಗಳೇ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತೆ. ಸೊ ಅದರಿಂದ ಹಾರ್ಶ್ ಆಗಿ ಮಾತಾಡೋದು ಅಥವಾ ಬೇರೆಯವ್ರು ನಿಮ್ಮ ಹತ್ರ ಹಾರ್ಷಾಗಿ ಮಾತಾಡಿದ್ರು ಸಂಬಂಧಗಳು ಅಲ್ಲೇ ಕಡ್ಕೊಂಬಂದ್ಬಿಡೋದು, ಇದೆಲ್ಲ ಆಗ್ತದೆ ಅಂತ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೌನವಾಗಿರಬೇಕು, ನಗ್ನಗ್ತಾ ಇರಬೇಕು. ಮುಖದ ಮೇಲೆ ಒಂದು ಮಂದಹಾಸ, ಒಂದು ಒಳ್ಳೆ ಮಂದಹಾಸ ಇರಲಿ ಮುಖದ ಮೇಲೆ. ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಏನನ್ನೂ ದೊಡ್ಡದಾಗಿ ಇದು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಹಂಗೇ ಇಟ್ಕೊಂಡಿರಿ. ಆಮೇಲೆ ಟೈಮ್ ಬರುತ್ತೆ ನೀವೇನು ಅಂತ ತೋರಿಸ್ಲಿಕ್ಕೆ. ಬಟ್ ಈಗ ನೀವು ಸ್ಫೋಟಗೊಂಡ್ರೆ ಏಪ್ರಿಲ್ ತಿಂಗಳು ಭಾಳ ಕೆಡಕಾಗ್ಬಿಡುತ್ತೆ, ಭಾಳ ಸಮಸ್ಯೆ ಆಗಿಬಿಡುತ್ತೆ. ಏನಂತಂದರೆ ನಿಮ್ಮ ಮಾತಿನಿಂದನೇ ಎಲ್ಲ ಹಾಳಾಗ್ತದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ಬರ್ತಾ ಇದೆ. ಮೌನವೇ ನಿಮಗೆ ಅನುಕೂಲ. ಹಾಗೂ ವಿಶೇಷವಾದ ಪರಿಹಾರಗಳ ಅವಶ್ಯಕತೆ ಇದೆ ಅನ್ನಲ್ಲ, ಆ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದರೆ ಕಾಳ ಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹು ಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪ ಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪ ಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪ ಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ ಅವತ್ತಿನ ದಿವಸ, ಅಂದ್ರೆ ಗುರುವಾರ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ. ಆಶ್ಲೇಷ ಬಲಿ ಪೂಜೆ ಆಗಲಿದೆ. ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಆಗಲಿದೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ. ನವಗ್ರಹ ಶಾಂತಿ ಹೋಮಗಳಾಗಲಿದೆ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ
ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಲಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲಾ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲಾ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್, ಅಥವಾ ₹2 ಪರವಾಗಿಲ್ಲ, ₹5 ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳಸರ್ಪ ದೋಷ ಪರಿಹಾರ. ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳಸರ್ಪ ನಿಯಂತ್ರಕ ಮಣಿ, ಈ ಕಾಳಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್. ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ್ ಬಿಂಬಗಳನ್ನ ₹1 ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಆಶ್ಲೇಷ ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ, ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗಿನ್ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳಸರ್ಪ ನಿಯಂತ್ರಕ ಮಣಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.